ಕೋರಾ ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ರಿಲೀಸ್ ಅಂತ ಹೇಳಿ. ಫೈನಲಿ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನ್ನ ಪಾತ್ರ ಇದರಲ್ಲಿ, ನಾನು ಫಸ್ಟ್ ಆಫ್ ಆಲ್ ನನ್ನನ್ನು ಇದುವರೆಗೂ ಕಾಸ್ಟ್ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸೌಜನ್ಯ ಅಂತ ಬಂದಾಗ ಎಲ್ಲರೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಕ್ಕೆ ಮಾತ್ರ ಚೂಸ್ ಮಾಡಿಕೊಂಡು ನನ್ನನ್ನು ಕಾಸ್ಟ್ ಮಾಡಿದ್ದಾರೆ. ಇದು ಹಾಗೇನೆ 2 ಶೇಡ್ಸ್ ಇದೆ ಈ ಸಿನಿಮಾದಲ್ಲಿ. ಎಲ್ಲರೂ ಕೇಳ್ತಿದ್ದಾರೆ ಏನು ತಾಯಿ ಪಾತ್ರ ಮಾಡಿದ್ದೀರಾ, ಮದುವೆ ಆಗಿ ಮಗು ಆದ್ಮೇಲೆ ರಿಟೈರ್ಡ್ ಆಗಿಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ. ಬಟ್ ದ ಥಿಂಗ್ ಈಸ್ ಇಟ್ಸ್ ಅ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ತುಂಬ ಇನ್ನೋಸೆನ್ಸ್. ಹಾಗೆ 2 ಶೇಡಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಆಗಲಿ ಪ್ರೆಸೆಂಟ್ ಆಗಲಿ 2 ಶೇಡಲ್ಲೂ ಒಂದು ಸೂಟ್ ಆಗೋ ಒಂದು ಪಾತ್ರ, ಆ ಥರ ಪಾತ್ರಕ್ಕೆ ನನ್ನ ಕ್ಯಾಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಮೂರ್ತಿ ಸರ್, ನಮ್ಮ ಅನ್ನದಾತ್ರ ಬಾಲಾಜಿ ಸರ್ ಥ್ಯಾಂಕ್ ಯು, ರಜತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇನ್ನು ಗಣ್ಯ ವ್ಯಕ್ತಿಗಳೆಲ್ಲ ಇದ್ದಾರೆ. ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ನಿಮ್ಮೆಲ್ಲ ಸಪೋರ್ಟ್ ಆಬ್ವಿಯಸ್ಲಿ ಇಲ್ಲಿವರೆಗೂ ನಿಮ್ಮೆಲ್ಲ ಸಪೋರ್ಟು ನಮಗಿದೆ, ಇನ್ನು ಮುಂದೆನೂ ಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ಕ್ಯಾಪ್ಟನ್ ಆಫ್ ಶಿಪ್, ಥ್ಯಾಂಕ್ ಯು ಸೋ ಮಚ್ ನನಗಿಂತ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಏನೋ ಒಂಚೂರು ಖುಷಿ, ದಯವಿಟ್ಟು ಎಲ್ಲರೂ ದಯಮಾಡಿ ವೇದಿಕೆ ಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಧೈರ್ಯ ಆಗುತ್ತೆ. ಈಗ ಸ್ವಲ್ಪ ಧೈರ್ಯ ಬಂತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮದವ್ರಿಗೆ ನಮಸ್ಕಾರ. ಇವತ್ತು ಕೋರಾ ಸಿನಿಮಾದ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಈ ಸಿನಿಮಾದಲ್ಲಿ ನನಗೆ ಮೂರ್ತನ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಕಿಟ್ಟಿ ಅವರ ಅಪ್ಪನಾಗಿ. ಕಿಟ್ಟಿ ಹಾಂ, ಇಲ್ಲ ನನಗೆ ಏಜ್ ಆಗಿದೆ, ಇವ್ರಿಗಾಗಿಲ್ಲ. ನಾನು ಕಿಟ್ಟಿ ತಂದೆ ಪಾತ್ರ ನಿರ್ವಹಿಸಿದ್ದೀನಿ. ತುಂಬ ಒಳ್ಳೆಯ ಪಾತ್ರ. ಶ್ರೀ ನಮ್ಮ ನಿರ್ದೇಶಕರು, ತುಂಬ ಅದ್ಭುತವಾದ ನಿರ್ದೇಶಕರು, ಹೊರಟ ಐ ಲವ್ ಯು ಮಾಡಿದಂಥ ನಿರ್ದೇಶಕರು, ಅವರು ಮಾಡಿರೋಂಥ ಸಿನಿಮಾ. ಈ ಸಿನಿಮಾ ಬೇರೆಯೇ ಇದೆ. ನಾವು ಸುಮ್ಮನೆ ಏನೋ ಮಾತಾಡೋದಲ್ಲ, ಸಿನಿಮಾ ಮಾಡಿದ್ದೀವಿ ನೋಡಿ ಅಂತ ಹೇಳೋದಲ್ಲ. ಈ ಸಿನಿಮಾ ಬೇರೆಯೇ ಇದೆ. ದಯವಿಟ್ಟು ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಅದ್ಭುತವಾದ ಸಿನಿಮಾ. ಈ ಒಳ್ಳೆ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. 18ನೇ ತಾರೀಕು ಬರ್ತಾ ಇದೆ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಬೇಕು, ಈ ಸಿನಿಮಾ ಮೇಲೂ ಇರಬೇಕು. ಕಿಟ್ಟಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾನೆ. ಆಮೇಲೆ ನಮ್ಮ ಮಠಾಣ ಅವರು, ನಮ್ಮ ಯತಿ, ನಮ್ಮ ರಾಜು ಸಾರು, ನಮ್ಮ ಗಿರಿ, ಆರ್ಯ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ನಾನು ಚೆನ್ನಾಗಿ ಮಾಡಿದ್ದೀನಿ. ಆಮೇಲೆ ಸೌಜನ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ನನ್ನ ಹೆಂಡತಿ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಆಮೇಲೆ ನಮಗೆ ಸ್ವಲ್ಪ ಭಯ ಆಯಿತು, ಇವರು ನಮ್ಮ ಹೆಂಡತಿ ಇಲ್ಲ ತುಂಬ ಚೆನ್ನಾಗಿ ಆಗಿದೆ ಸಿನಿಮಾ. ಒಳ್ಳೆ ಸಿನಿಮಾ. ಇಂಥ ಒಳ್ಳೆ ಸಿನಿಮಾನ ಗೆಲ್ಲಿಸಿ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರ ಮೇಲೆ ಇರಬೇಕು. ಥ್ಯಾಂಕ್ ಯು. ನನ್ನ ಕರೆಸಿ ಒಂದೆರಡು ಮಾತು ಮಾತಾಡಿಸಿದ್ದಕ್ಕೆ. ನೂತನ ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಈ ಸಿನಿಮಾಯಿಂದ ನನಗೆ ಇನ್ನೊಂದು 10 ವರ್ಷ ಬದುಕ್ತೀನಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈ ಸಿನಿಮಾ ನಿಜಕ್ಕೂ ಗೆಲ್ಲುತ್ತೆ. ನಮ್ಮ ಕಲಾವಿದರಿಗೆ ಇನ್ನೂ ಒಂದು 10 ವರ್ಷ ನಮಗೆ ಚಿಕ್ಕವರಾಗ್ತೀವಿ. ಯಾಕೆಂದರೆ ಇನ್ನು ನಮಗೆ ಪಾತ್ರಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಶ್ರೀ, ನಿನ್ನ ಕೆಲಸ ಹೇಳೋಗೆ ಇಲ್ಲ, ಅದ್ಭುತವಾಗಿ ಮಾಡಿದ್ದಾರೆ ಸರ್. ನಾನು ಸುಮ್ಮನೆ ಮುಗಿಸ್ಕೂತಿಗೆ ಹೇಳ್ತಾ ಇಲ್ಲ, ಅದ್ಭುತವಾದ ನಿರ್ದೇಶಕರು. ಆಮೇಲೆ ಆ ಸಿನಿಮಾ ನೋಡ್ತಾ ಇದ್ರೇ ನಿಮಗೆ ಅನಿಸುತ್ತೆ ಆ ಗ್ರೀನು, ಇದು ಹಬ್ಬಬ್ಬ, ಅದು ಬೇರೆಯೇ. ಒಳ್ಳೇದಾಗಲಿ ಮುಡ್ತಾಣ, ನಿಮ್ಗೆ ಒಳ್ಳೇದಾಗಲಿ. ನೀವು ಈ ಸಿನಿಮಾ ಗೆದ್ದರೆ ಇನ್ನೂ ಒಂದು 10 ಸಿನಿಮಾ ಮಾಡ್ತೀರ ನೀವು. ಆ ಸಿನಿಮಾದಲ್ಲೂ ನಾವು 10 ಇಲ್ದ ಇರೋ ಒಂದು 3 ಇರ್ತೀವಿ, ಸಾಕಷ್ಟು. ಥ್ಯಾಂಕ್ ಯು ಮುಡ್ತಾಣ, ಥ್ಯಾಂಕ್ ಯು ಶ್ರೀ. ಎಲ್ಲರಿಗೂ ಧನ್ಯವಾದಗಳು. ಈ ಸಿನಿಮಾ ನಿಮ್ಮ ಕೈಲಿದೆ, ನೀವೆಲ್ಲರೂ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನಮ್ಮ ಮೀಡಿಯಾ, ಪ್ರಿಂಟ್ ಮೀಡಿಯಾದವ್ರಿಗೆ ಧನ್ಯವಾದ ಹೇಳ್ತೀವಿ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪ್ರಮುಖವಾದ ಪಾತ್ರ ಅಂತ ಹೇಳ್ತೀನಿ. ಫ್ಲ್ಯಾಶ್ ಬ್ಯಾಕಲ್ಲಿ ಒಂದು ಚಕೋರಿ ಅನ್ನುವಂಥ ಪಾತ್ರನ ನನಗೋಸ್ಕರನೇ ಬರೆದು ಆ ಪಾತ್ರಕ್ಕೆ ರಾಜಿದ್ರೆ ಚೆನ್ನಾಗಿ ಮಾಡ್ತಾನೆ ಅಂತ ಡಿಸೈಡ್ ಮಾಡಿದಂಥ ನಮ್ಮ ನಿರ್ದೇಶಕರು ಶ್ರೀಯಣ್ಣನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ಮೂರ್ತಿ ಅಣ್ಣ, ಇಲ್ಲ ಮಾಡಲಿ ಹೊಸ ಹುಡುಗ ಆದರೂ ಈ ಕ್ಯಾರೆಕ್ಟರ್ ಮಾಡ್ತಾನೆ, ನನಗೇನೋ ಒಂದು ವೈಬ್ಸ್ ಅನ್ಸುತ್ತೆ ಅಂತ ನಾನು ನಂಬಿ ಅಣ್ಣ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ನಾಳೆ ಒಂದಷ್ಟು ಜನ ನಾವೇನಾದರೂ ಕಲಾವಿದರು ಒಂದಷ್ಟು ಸಿನಿಮಾ ಮಾಡಿದಾಗ ಈ ಸಿನಿಮಾಯಿಂದ ನನಗೊಂದು ಲೈಫ್ ಆಗ್ಬೋದು ಅಂತ ಒಂದು ಆಸೆ ಇರುತ್ತೆ. ಐ ಥಿಂಕ್ ನಾನು ಮಾಡಿರೋ ಒಂದು 27 ಸಿನಿಮಾದಲ್ಲಿ ಯಾವತ್ತೂ ಆ ಆಸೆ ಈಡೇರಲಿಲ್ಲ. ಐ ಥಿಂಕ್ ಈ ಸ್ಟೇಜ್ ಮೇಲೆ ಹೇಳ್ತೀನಿ, ಕೋರಾದಿಂದ ನನಗೊಂದಷ್ಟು ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಅಂತೂ ಖಂಡಿತ ಇದೆ ಅಣ್ಣ. ಆ ಋಣ ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ.
ನನ್ನ ಜೊತೆ ಕೆಲಸ ಮಾಡಿದಂಥ ಒಂದಷ್ಟು ಸೀನಿಯರ್ಸು ಹೊಸವರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀವಿ. ಎಲ್ಲರೂ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ದೀವಿ. ಮೋರ್ ಓವರ್ ತುಂಬ ಇಷ್ಟ ಏನಂದರೆ ಈ ಸಿನಿಮಾಗೆ ನನ್ನ ಸ್ನೇಹಿತ ಪ್ರಶಾಂತ್ ಡೇ ಒನ್ನಿಂದನೂ ಒಂದು ಬೆನ್ನೆಲುಬಾಗಿ ನಿಂತಿದ್ದಾನೆ. ಮಗ ಥ್ಯಾಂಕ್ ಯು. ನಿಜವಾಗ್ಲೂ ಒಂದು ಹೀರೋನ ಬೆಳೆಸೋದಕ್ಕೆ ಇನ್ನೊಂದು ಹೀರೋ ಬರೋದು ತುಂಬ ಕಷ್ಟ ಇವತ್ತಿನ ಜನ್ರೇಷನಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಿಟ್ಟಿನ ಬೆಳೆಸೋದಕ್ಕೆ ಪ್ರಶಾಂತ್ ಹಿಂದೆ ನಿಂತಿದ್ದಾನೆ. ಥ್ಯಾಂಕ್ಸ್ ಮಗ. ಖುಷಿ ಆಗುತ್ತೆ ನಿನ್ನಂಥ ಮನ್ಸುಗಳು ನಮ್ಮಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದಾಗ. ಸೊ 18ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಕೋರ ರಿಲೀಸ್ ಆಗ್ತಾ ಇದೆ. ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಇದೆ. ನಮ್ಮಂಥವ್ರನ್ನೆಲ್ಲ ಸೇರಿಸಿ ಕೆಲಸ ಕೊಟ್ಟರು ಮೂರ್ತಿ ಅಣ್ಣನಿಗೆ ಈ ಸಿನಿಮಾ ಒಳ್ಳೇದಾಗಬೇಕು. ಡೆಫಿನೆಟ್ಲಿ ಒಳ್ಳೇದಾಗೇ ಆಗುತ್ತೆ. ಸೊ ಇದು ಮುಂದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಂಥ ನಮ್ಮ ನಿರ್ದೇಶಕರಿಗೆ, ಮೂರ್ತಿ ಅಣ್ಣವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾ 18ನೇ ತಾರೀಕು ನೋಡಿ ಕರ್ನಾಟಕದಾದ್ಯಂತ ತುಂಬ ಅದ್ಧೂರಿಯಾಗಿ ಪ್ರಚಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ಕೂಡ ಮೂರ್ತನೆ ಹೇಳ್ದಂಗೆ ನಮ್ಮ ರಾಕ್ಷಸ ನಿರ್ದೇಶಕರು ಶ್ರೀ ಸರ್ ಯಾವಾಗ ಮಲಗ್ತಾಯಿದ್ರು ಯಾವಾಗ ಊಟ ಮಾಡ್ತಾಯಿದ್ರು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಕಚ್ಚೆ ಅಂತ. ಈ ಕೋರ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಜೊತೆಗೆ ಒಂದು ಕಿಟ್ಟಿ ಜೊತೆ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ. ಒಂದು ಏನಪ್ಪ ಅಂತಂದರೆ ಕಿಟ್ಟಿ ನನಗೆ 10 ವರ್ಷದ ಸ್ನೇಹಿತ. ಅವನಿಗೋಸ್ಕರ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡೆ. ಹಾಗೆ ನಾನು ಭಾಳಷ್ಟು ಜನ ನಿರ್ದೇಶಕರನ್ನ ನೋಡಿದ್ದೀನಿ. ಆದರೆ ನಮ್ಮ ಹೊರಟಾಶ್ರೀಯವರು ಒಂಥರ ರಾಕ್ಷಸ ಇದ್ದಂಗೆ. ಅವ್ರು ಇದು ಬೇಕಂದ್ರೆ ಅದು ಬೇಕು. ಬಟ್ ಅದ್ರ ಜೊತೆಗೆ ನಮ್ಮ ನಿರ್ಮಾಪಕರು ಹೇಗೆ ಅಂತಂದರೆ, ನನ್ನ ಸಿನಿಮಾ ಜರ್ನಿ 15 ವರ್ಷ ಇಂಡಸ್ಟ್ರಿನಲ್ಲಿ ಇದ್ದಿದ್ದು. ಸೀರಿಯಲ್ಸು ಮತ್ತು ಸಿನಿಮಾದಲ್ಲಿರೋ ಅಷ್ಟು ಪ್ರೊಡ್ಯೂಸರ್ಗಳಿಗಿಂತ ನನಗೆ ಬಹಳ ತುಂಬ ಹತ್ತಿರವಾದಂಥವ್ರು, ತುಂಬ ಇಷ್ಟವಾದಂಥವ್ರು ಅಂದರೆ ನಮ್ಮ ಪಿ ಮೂರ್ತಿ ಸರು. ಯಾಕೆ ಅಂದರೆ ನಿರ್ಮಾಪಕರಂತಂದರೆ ಒಬ್ಬ ನಿರ್ಮಾಪಕನಿಗೆ ಸಿನಿಮಾ ಮಾಡೋದಕ್ಕೆ ದುಡ್ಡು ಇರಬೇಕು ಅಂತ ಇಂಡಸ್ಟ್ರಿ ಹೇಳುತ್ತೆ. ಬಟ್ ನಮ್ಮ ಪಿ ಮೂರ್ತಿ ಸರ್ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಒಬ್ಬ ನಿರ್ಮಾಪಕನಿಗೆ ಸಿನಿಮಾದು ಗಾಳಿಗಂದ ಗೊತ್ತಿರಬೇಕು. ಬಟ್ ಇಡೀ ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ ತನಕ ಏನೇನು ಬೇಕು, ಏನು ಮಾಡಿದ್ರೆ ಏನಾಗುತ್ತೆ, ಈವನ್ ಒಂದೊಂದು ಶಾರ್ಟ್ಸ್ಗಳು ಹೇಗೆ ತೆಗಿಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ನಮ್ಮ ಪಿ ಮೂರ್ತಿ ಸರ್ಗಿದೆ. ಸೊ ಅವ್ರ ಜೊತೆ ಒಂದು ಕೆಲಸ ಮಾಡೋದು ನನಗೆ ಭಾಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಗಾಗಿದೆ ಅಂದರೆ, ಕನ್ನಡ ಸಿನಿಮಾಗಳು ಇವತ್ತು ಹೆಚ್ಚಿಗೆ ಥಿಯೇಟರ್ಗಳಿಗೆ ಬರ್ತಿಲ್ಲ, ಕನ್ನಡ ಸಿನಿಮಾನ ನೋಡ್ತಿಲ್ಲ. ಯಾಕೆ ಅಂತಂದರೆ ಕನ್ನಡ ಸಿನಿಮಾದಲ್ಲಿ ದಮ್ ಇಲ್ಲ ಅಂತಾರೆ. ಸೊ ನಾನು ಈ ಮೂಲಕ ಮಾಧ್ಯಮ ಮಿತ್ರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕನ್ನಡ ಸಿನಿಮಾದಲ್ಲಿ ದಮ್ ಇಲ್ಲ ಅಂತ ಹೇಳುವಂಥವ್ರು ಈ ಕೋರ ಸಿನಿಮಾನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಈ ಕೋರ ಸಿನಿಮಾ ಮುಖಾಂತರ ಥಿಯೇಟ್ರ್ಗಳು ಏನು ಮುಚ್ಚೋಗಿದೆ, ಭಾಳಷ್ಟು ಥಿಯೇಟ್ರ್ಗಳು ಒಳ್ಳೊಳ್ಳೆ ಸಿನಿಮಾಗಳು ಬರದೆ ಮುಚ್ಕೊಂಡು ಹೋಗಿದೆ. ಅಂಥ ಥಿಯೇಟ್ರ್ಗಳು ಇನ್ನು ಮುಂದೆ ಆದರೂ ತೆರ್ಕೊಳ್ಳಿ, ಕನ್ನಡ ಕಲಾವಿದರುಗಳನ್ನ ಬೆಳೆಸಲಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಜೊತೆ ಪಾತ್ರಧಾರಿಗಳಾಗಿರ್ತಕ್ಕಂಥ ಎಲ್ರಿಗೂ ಸಹ ಈ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ನಮ್ಮ ಕೋರ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರು, ವೇದಿಕೆ ಮೇಲಿರುವಂಥ ಹಿರಿಯ ಕಲಾವಿದರು, ಹಾಗೂ ನನಗೆ ಬೆಂಗಳೂರು ಬಂದ ಮೇಲೆ ನನಗೆ ಅಣ್ಣನ ಥರ ಗೈಡ್ ಮಾಡಿದಂಥ ನಮ್ಮ ಮೂರ್ತಿ ಅಣ್ಣ, ಹಾಗೂ ನಮ್ಮ ತುಂಬ ಆತ್ಮೀಯ ಸ್ನೇಹಿತ ಕಿಟ್ಟಿ, ಎಲ್ರಿಗೂ ವಂದಿಸ್ತಾ, ಕೋರ ಸಿನಿಮಾ ಏನಿದೆ, ಇವರು ಡೈರೆಕ್ಟ್ರು ಮತ್ತು ನಮ್ಮ ಮೂರ್ತಿ ಅಣ್ಣ ಬರೀ ಸುಳ್ಳು ಹೇಳ್ತಾರೆ. ತುಂಬ ಕಷ್ಟ ಬಿದ್ದು ಮಾಡಿದ್ದೀವಿ ಅಂತ. ಬಟ್ ಒಂದು ವಿಚಾರ ಏನಂದರೆ, ಮೂರ್ತಿ ಅಣ್ಣ ಸಿನಿಮಾ ಮಾಡಬೇಕು ಅಂತ ನಾನು 18 ವರ್ಷದಿಂದ ಮೂರ್ತಿ ಅಣ್ಣನ ಪರಿಚಯ. 18 ವರ್ಷದಿಂದನೂ ತುಂಬ ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ. ಬಟ್ ಈ ಸಿನಿಮಾ ಇದೆಯಲ್ಲ, ಅವರು ತುಂಬ ಯಾವುದೇ ಒಂದು ವಿಚಾರಕ್ಕೆ ನಾನು ಹತ್ರದಿಂದ ನೋಡಿರೋ ಪ್ರಕಾರ ಕಷ್ಟ ಅಂತೂ ಎಲ್ಲೂ ಬಿದ್ದಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾರಷ್ಟೇ. ಎಲ್ಲ ಮೀಡಿಯಾದವ್ರ ಜೊತೆ ಸುಳ್ಳು ಹೇಳ್ಕೊಂಡ್ಬಂದಿದ್ದಾರೆ. ನಾನು ನೋಡಿದ್ದೀನಿ, ಕಷ್ಟ ಬಿದ್ದಿದ್ದೀನಿ ಸಿನಿಮಾ ಮಾಡೋಕ್ಕೆ ಅಂತ. ಅವ್ರು ಯಾವ ಕಷ್ಟನೂ ಬಿದ್ದಿಲ್ಲ. ಸಿನಿಮಾ ಮಾಡಿದ್ದಾರೆ, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರು ಇನ್ನೇನು ಮಾಡಿಲ್ಲ. ಸಿನಿಮಾ ನಾವು ನೋಡಿದ್ರೆ ನಮಗೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಏನಕ್ಕೆ ಅಂದರೆ ನಮ್ಮ ಮನೆ ಕೂಸು ನಮಗೆಲ್ಲ ಇಷ್ಟ ಆಗುತ್ತೆ. ಬಟ್ ಸಿನಿಮಾ ಮೂರ್ತಿ ಅಣ್ಣ ಇದ್ದಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಕಷ್ಟ ಬಿದ್ದು ಸಿನಿಮಾ ಮಾಡಿಲ್ಲ. ಹಾಗೆ ನಮ್ಮ ಡೈರೆಕ್ಟ್ರು ಅಷ್ಟೇ, ಅವರೂ ಕಷ್ಟ ಬಿದ್ದು ಸಿನಿಮಾ ಮಾಡಿಲ್ಲ. ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಸಿನಿಮಾನ ನೀವು ನೋಡಿ. ನಾವು ಸಿನಿಮಾ ಆಲ್ರೆಡಿ ಒಂದ್ಸರಿ ನಾವು ನೋಡಿದ್ದೀವಿ, ನಮ್ಗೆ ಇಷ್ಟ ಆಗಿದೆ. ಬಟ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ. ಸಿನಿಮಾ ನಿಮ್ಗೆ ಇಷ್ಟ ಆಗೋ ಥರ ತೆಗೆದಿದ್ದೀನಿ ಅಂತ ಡೈರೆಕ್ಟರ್ಗಿದೆ ಮನಸ್ಸಲ್ಲಿ. ಅದನ್ನು ನೀವು ಮೀಡಿಯಾದವರಾಗಲಿ, ಸ್ನೇಹಿತರಾಗಲಿ,
ಅದನ್ನು ನೀವು ಏನು ಮಾಡಬೇಕು ಅಂದರೆ ಎಕ್ಸ್ಪ್ಲೋಸ್ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಆಸೆ ನನಗಷ್ಟೇ. ಬಟ್ ಇನ್ನೊಂದೇನೆಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನನ್ನ ಅನಿಸಿಕೆ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಈ ಟೈಮಲ್ಲಿ ಏನು ಸಿನಿಮಾ ಬೇಕಿತ್ತು ಆ ಟೈಪ್ ಸಿನಿಮಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ. ಸರ್, ಈಗಿನ ಕಾಲದಲ್ಲಿ ನಾವೇನಾದರೂ ಒಂದು ತಗೋಬೇಕು ಅಂದ್ರೆ ಎಕ್ಸ್ಪೈರಿ ಡೇಟ್ ನೋಡ್ತೀವಿ, ಅದನ್ನ ರೀಸೇಲ್ ವ್ಯಾಲ್ಯೂ ಇದೆಯಾ ಏನು ಅಂತ ನೋಡ್ತೀವಿ. ಹೊಸ ಕಲಾವಿದ್ರನ್ನ ಹಾಕೊಂಡು ಇಷ್ಟು ಬಂಡವಾಳ ಹಾಕಿ, ಶ್ರೀ ಸರ್ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರು, ಇಷ್ಟು ದುಡ್ಡು ಹಾಕ್ಬಿಟ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದೀರಾ ಸರ್, ನೀವು ನಿಜವಾಗ್ಲೂ ಗಟ್ಟಿಸ್ಬೇಕು. ಸೀರಿಯಸ್ಲಿ ಅದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಸರ್, ನೀವೆಲ್ಲರ ಆಶೀರ್ವಾದ ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.